ವೆಲ್ಕಮ್ ಬ್ಯಾಕ್ ಟು ಹರ್ಷ ಭಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ತಿರುವಣ್ಣಾಮಲೈಗೆ ಹೋಗ್ತಿದ್ದೀವಿ. ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಮೆಜೆಸ್ಟಿಕ್ಕಿಂದ ಬಂದಿದ್ವಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ, ತಿರುವಣ್ಣಾಮಲೈ ಬಸ್ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಇವಾಗ ನಾವು ಎಲ್ಲಿ ರೀಚ್ ಆದ್ವಿ? ನಾವೀಗ ತಿರುವಣ್ಣಾಮಲೈ ರೀಚ್ ಆದ್ವಿ. ಈಗ ನಾವು ಹೋಟ್ಲಿಗೆ ಹೋಗ್ತಾ ಈಗ ನಮ್ಮ ರೂಮಿಗೆ ಹೋಗ್ತಾ ಇದ್ವಿ. ಆಮೇಲಿಂದ ಗಿರಿ ಪ್ರದಕ್ಷಿಣೆ ಮೇಲೆ ಮಾಡ್ತೀವಿ. 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಬೇಕು. 6 ಗಂಟೆ ಆಗಿದೆ, ಆಲ್ರೆಡಿ ಲೇಟ್ ಆಗಿದೆ. 5 ಗಂಟೆ 7 ಗಂಟೆಗೆ ಒಂದು ಸ್ವಲ್ಪ ಇದು ರೆಸ್ಟ್ ಮಾಡಿ ಸ್ವಲ್ಪ ಲೆಟ್ಸ್ ಗೋ. ರೂಮ್ ರೀಚ್ ಆದ್ವಿ. ಲೈಟಾಗ ನೋಡಿ ಗೈಸ್, ನಮ್ಮ ರೂಮ್ ರೀಚ್ ಆದ್ವಿ. ಪನ್ನೀರ್ ತಿಂತಾ ಇದ್ದೀವಿ. ಇವಾಗ ಹೋಟ್ಲಲ್ಲಿ ಇದ್ದೀವಿ. ಇವಾಗ ತಿಂದ್ಬಿಟ್ಟು ನೆಕ್ಸ್ಟ್ ನಮ್ಮದು ಸ್ಟಾರ್ಟ್. ಇವಾಗ ಹೋಟ್ಲಿಂದ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್. 14 ಕಿಲೋಮೀಟ್ರ್ ನಡಿಬೇಕು. ಆಯಿತು. ಆಮೇಲೆ ಈಗ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಆಫಿಷಿಯಲ್ ಆಗಿ ಸ್ಟಾರ್ಟ್ ನಮ್ಮದು ಗಿರಿ ಪ್ರದಕ್ಷಿಣೆ. ನಾವು KSRTC ಬಸ್ಸಲ್ಲಿ ಬಂದ್ವಿ. 240 ಏನೋ 240 ರುಪೀಸ್ ಒಬ್ಬರಿಗೆ. ಸೊ ನಾವು ಎಷ್ಟು 6 ಗಂಟೆಗೆ ರೀಚ್ ಆಗಿದ್ವಿ ಅಲ್ಲ? 5 ಗಂಟೆಗೆಲ್ಲ 5:30 ಅಷ್ಟೇ. 5:30ಗೆ ರೀಚ್ ಆಗಿದ್ವಿ. ಸೊ ಇವಾಗ ಹೋಗ್ಬೇಕು. ಸ್ಟಾರ್ಟ್ ಮಾಡಿ. 12 ಲಿಂಗಗಳಿರುತ್ತೆ, ಅದನ್ನೆಲ್ಲ ಸುತ್ತಿಕೊಂಡು ಹೋಗ್ಬೇಕು. ನಾವೀಗ ಟೆಂಪಲ್ ಹತ್ರ ರೀಚ್ ಆದ್ವಿ. ಈಗ ಗಿರಿ ದರ್ಶನ ಸ್ಟಾರ್ಟ್ ಆಯಿತು. ದೇವಸ್ಥಾನದಿಂದ ಸ್ಟಾರ್ಟ್. ಇವಾಗ ಹೋಗ್ತಾ ಇದ್ದೀವಿ. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಯ್ತು ಗೈಸ್. ದೇವಸ್ಥಾನದಿಂದ ಸ್ಟಾರ್ಟ್ ಆಯಿತು. ಇವಾಗ ಈಗ 12 ದೇವಸ್ಥಾನಗಳನ್ನು ನಾವು ನಮಸ್ಕಾರ ಮಾಡಿ ಮತ್ತೆ ಇಲ್ಲೇ ಈ ದೇವಸ್ಥಾನದಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮುಗಿಸು. ಗೈಸ್, ಬೆಂಗಳೂರಿಂದ 200 ಕಿಲೋಮೀಟರ್ ಇದೆ. 200 ಅಲ್ಲ, ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಬೋರ್ಡ್ ನೋಡ್ಕೊಂಡು ಈ ಕಡೆಯಿಂದ ಹೋಗ್ಬೇಕು ಗೈಸ್. ದೇವಸ್ಥಾನದಿಂದ ಈ ಕಡೆ ನೋಡ್ಕೊಂಡು ಹೋಗಿ ಗೈಸ್. ಎಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವರಿಂದ ಫಾಲೋ ಮಾಡಿ. ಮ್ಯಾಪ್ ಹಾಕಿದ್ದಾರೆ ಗೈಸ್, ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ನಮಗೆ 14 ಕಿಲೋಮೀಟರ್ ಎಷ್ಟು ಹೆಂಗೆ ಹೋಗ್ಬೇಕು ಅಂತ ಹಾಕಿದ್ದಾರೆ. ನಮಗೆ ಹೋಗ್ತಾ ಇಲ್ಲಿ ಶಿವನ ಟೆಂಪಲ್ ಬಂತು. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಚಿಕ್ಕೆ ಸಿಗ್ತದೆ ಗೈಸ್. ನೋಡಿ ಗೈಸ್, ಎಲ್ಲ ನೋಡ್ತಾ ಇದ್ದಾರೆ, ತಿನ್ನಕ್ಕಾಗ್ತಿದ್ದಾರೆ ಗೈಸ್. ನೋಡಿ ಗೈಸ್, ಇವಾಗ 3 ಕಿಲೋಮೀಟರ್ ಆಯಿತು ಗೈಸ್. ಈಗ ಮರ ಎಲ್ಲ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ ಗೈಸ್, ಎಷ್ಟು ಜನ ಹೋಗ್ತಿದ್ದಾರೆ. ಟೆಂಪಲ್ ಇದೆ ನೋಡಿ ಗೈಸ್. ಮತ್ತೆ ಗೈಸ್, ನಾವು 6 ಕಿಲೋಮೀಟ್ರ್ ಬಾಕಿ ಹೋಗ್ತಾಯಿದ್ವಿ. ಬಸ್ಸಲ್ಲಿ ಹೋಗ್ತಾಯಿದ್ವಿ. ಇವಾಗ ಸ್ವಲ್ಪ ಕಂಪ್ನಿ ಇದ್ದಾರೆ, ಸ್ವಲ್ಪ ಕಂಪ್ನಿ ಇದ್ದಾರೆ ಇವಾಗ.
ಹೋಗ್ತಾ ಇದ್ದೀವಿ. ಇನ್ನು 2 ಕಿಲೋಮೀಟರ್ ಇದೆ ಗೈಸ್, ಓನ್ಲಿ 2 ಕಿಲೋಮೀಟರ್ ಲೆಫ್ಟ್. ಇವಾಗ ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಗಿದೆ. 10 ಕಿಲೋಮೀಟರ್ಗೆ ಏನು ಅಷ್ಟು ನೋವು ಇರಲಿಲ್ಲ, ಇವಾಗ ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಗಿದೆ. ನಮ್ಮ ರೂಮ್ ಹತ್ರ ಬಂದು ಇವಾಗ ರೂಮ್ ಹತ್ರದಿಂದ 2 ಕಿಲೋಮೀಟರ್ ಇದೆ. ಗೈಸ್ ನಮ್ಮದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಗಿರಿ ಪ್ರದಕ್ಷಿಣೆ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇವಾಗ ಗಂಟೆ 11:30, 7:30ಗೆ ಸ್ಟಾರ್ಟ್ ಮಾಡಿದ್ವಿ. 5 ಅವರು ನೋಡಿ ಬಸ್ ಈಗ ಬೆಂಗಳೂರು ಕಾಲೆಲ್ಲ ನೋಡ್ತಾ ಇದೆ. ಬಸ್ ಸ್ಟ್ಯಾಂಡ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಗಂಟೆ 11:55 ಗೈಸ್. ಕೇಳುತ್ತೆ ಎಲ್ಲ ಕೇಳುತ್ತೆ. ಗೈಸ್ ನಾವು ಅಲ್ಲಿ ರೀಚ್ ಆದ್ವಿ. ಮೊದಲು ಕಾಲು ಫುಲ್ಲು ಉಷ್ಟು ನಡೆಯೋಕ್ಕಾಗ್ತಿಲ್ಲ ಗೈಸ್. ಶೇಪೇ ಚೇಂಜ್ ಆಯಿತು. ಅವನಿಶ್ ಔಟು, 1 ವಿಕೆಟ್ ಔಟು, ಕಾಲು ಅಷ್ಟು ಹೋಗ್ಯ. ಗೈಸ್ ಗುಡ್ ಮಾರ್ನಿಂಗ್. ಇವಾಗಿದ್ವಿ ಗೈಸ್, ನಮ್ಮಿಂದ ಔಟ್ ಸೈಡ್ ವ್ಯೂ ನೋಡಿ ಗೈಸ್. ಈ ಬೆಟ್ಟ ಗಿರಿ ಪ್ರದಕ್ಷಿಣೆ ಹಾಕಿದ್ವಿ ಗೈಸ್ ನಾವು. ಕಾರಲ್ಲಿ ನಿಂತಿದೆ ನೋಡಿ. ದೇವಸ್ಥಾನ ರೀಚ್ ಆದ್ವಿ. ಹೋಟ್ಲಿಂದ ಸ್ಪೆಷಲ್ ಎಂಟ್ರಿ ಸ್ವಲ್ಪ ರಶ್ ಇದೆ. కావాలి ఇలా ఇంకా
ನಮ್ಮ ದರ್ಶನ ಮುಗಿತು ಗಾಯ್ಸ್. 9:30ಗೆ ಹೊರಟಿದ್ದು ಎಷ್ಟು ಗಂಟೆಗೆ? 1 ಗಂಟೆಗೆ ಹೊರಗಡೆ ಬರ್ತಾ ಇದ್ವಿ. ಫುಲ್ ರಶ್. ಬರಬೇಡಿ ಗೈಸ್, ಸಂಡೇ ಮಾತ್ರ ಬರಬೇಡಿ. ಇನ್ನೂ ಇಲ್ಲಿ ನೋಡಿ ಗೈಸ್, ಫುಲ್ ಜನ. ಇದು ಫ್ರೀ ಲೈನ್ ಗೈಸ್, ಫ್ರೀ ಲೈನ್. ನಾವು ಸ್ಪೆಷಲಲ್ಲಿ ಹೋಗಿ ನಾವು 1 ಗಂಟೆ ಬಂದಿದ್ದು. ಯಾವ ದಬ್ಬಾಕ್ ನನ್ನ ಮಕ್ಕಳು ಫ್ರೀಯಾಗಿ ಹೋಗೋಣ ಅಂತಂದರೆ ಹೊಡೆದು ಕಳಿಸ್ಬಿಡಿ. ಸ್ಪೆಷಲ್ 50 ರೂಪಾಯಿ ಖರ್ಚು ಮಾಡಿ ಹೋಗ್ಬಿಡಿ. ಬೆಸ್ಟ್. ನಾವು ಸ್ಪೆಷಲ್ ಎಂಟ್ರಿಲ್ಲ ಇಷ್ಟು 4 ಗಂಟೆ ಆಯಿತು. 4 ಗಂಟೆ. ಇನ್ನು ಅದರಲ್ಲೆಲ್ಲ ಎಷ್ಟು ಗಂಟೆ ಗೊತ್ತಿಲ್ಲ. ಬೆಳಿಗ್ಗೆ ಬಂದರೆ ಸಂಜೆ ಹೊರಗಡೆ ಬರೋದು. ಓಕೆ ಗಾಯ್ಸ್, ಬೈ ಗಾಯ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.